ನಮಸ್ಕಾರ. ಇಂದು ಹಲವಾರು ಜನರು ಅನಿವಾರ್ಯ ಕಾರಣಗಳಿಂದಾಗಿ ಮಕ್ಕಳಿಂದ ದೂರವಾಗಿ ನಾಯಿ ಬೆಕ್ಕುಗಳನ್ನೇ ತಮ್ಮ ಮಕ್ಕಳಂತೆ ಭ್ರಮಿಸುತ್ತಾ ಒಂಟಿಯಾಗಿ ಬದುಕುತ್ತಾರೆ. ಈ ರೀತಿ ಬದುಕುವ ಅವರು ಏನೋ ಕಾರಣದಿಂದಾಗಿ ಸತ್ತು ಹೋದರೆ ಅವರ ಮೃತದೇಹಗಳನ್ನು ಅವರು ಸಾಕಿದಂತಹ ನಾಯಿ ಬೆಕ್ಕುಗಳು ತಿನ್ನಬಹುದೇ ಎಂಬ ಪ್ರಶ್ನೆ ಮೂಡಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರೊಮೇನಿಯಾದಲ್ಲಿ 34 ವರ್ಷದ ಮಹಿಳೆ ಒಂಟಿಯಾಗಿ ಮೃತಳಾದ ನಂತರ ಆಕೆಯ ಸಾಕು ನಾಯಿಗಳು 5 ದಿನಗಳ ನಂತರ ಆಕೆಯ ದೇಹವನ್ನು ಭಕ್ಷಿಸಿದ ಬಗ್ಗೆ ವರದಿಯಾಗಿತ್ತು. ಮತ್ತೊಂದು ಪ್ರಕರಣದಲ್ಲಿ 69 ವರ್ಷದ ಮಹಿಳೆ ಏಕಾಂಗಿಯಾಗಿ ಮೃತಪಟ್ಟ ನಂತರ ಆಕೆ ಸಾಕಿದ್ದ 30 ಬೆಕ್ಕುಗಳು ಆಕೆಯ ಶ್ವಾಸಕೋಶ, ಹೃದಯ ಸೇರಿದಂತೆ ಮೃದು ಅಂಗಾಂಶಗಳನ್ನು ತಿಂದು ಹಾಕಿದ್ದವು. ವಿಧಿವಿಜ್ಞಾನ ಪ್ರಯೋಗಾಲಯದ ತನಿಖಾಧಿಕಾರಿಗಳು ಈ ರೀತಿಯ ಒಂಟಿಯಾಗಿ ಸತ್ತ ಮೃತದೇಹಗಳ ಮೇಲೆ ಸಾಕು ಪ್ರಾಣಿಗಳಿಂದ ಆದ ಕಡಿತ, ಗೀರು ಮತ್ತು ಮಾಂಸ ಭಕ್ಷಣೆಯಂತಹ ಗಾಯಗಳನ್ನು ಆಗಾಗ ಕಾಣುತ್ತಿರುತ್ತಾರೆ. ಹಾಗಾದರೆ ನಾಯಿ ಬೆಕ್ಕುಗಳೇಕೆ ತಮ್ಮ ಪಾಲಕನ ಶವಭಕ್ಷಣೆಗೆ ಮುಂದಾಗುತ್ತವೆ ಎಂದು ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ನಾಯಿ ಬೆಕ್ಕುಗಳು ಕೇವಲ ಮಾಂಸದ ಆಸೆಗಾಗಿ ಮೃತದೇಹವನ್ನು ತಿನ್ನಲು ಮುಂದಾಗುವುದಿಲ್ಲ. ಬದಲಾಗಿ ಆಹಾರ ಇಲ್ಲದಿದ್ದಾಗ ಬದುಕುಳಿಯುವ ನಡವಳಿಕೆಯಾಗಿ ಶವಭಕ್ಷಣೆಗೆ ಮುಂದಾಗುತ್ತವೆ ಎಂದು ಕಾರ್ನೆಲ್ ಯೂನಿವರ್ಸಿಟಿ ಆಫ್ ವೆಟರ್ನರಿ ಮೆಡಿಸಿನ್ನ ಕ್ಲಿನಿಕಲ್ ಪ್ರೊಫೆಸರ್ ಆದಂತಹ ಲೀನಾ ಡಿಟಾರ್ ರವರು ಹೇಳುತ್ತಾರೆ. ನಾಯಿ ಮತ್ತು ಬೆಕ್ಕಿಗೆ ಆಹಾರದ ಅಗತ್ಯತೆ ಇದ್ದಾಗ, ಮಾಲೀಕ ಪ್ರತಿಕ್ರಿಯಿಸದೆ ಸ್ತಬ್ಧನಾಗಿದ್ದಾಗ, ದೇಹವು ಮಾಂಸದ ವಾಸನೆ ಬೀರತೊಡಗಿದರೆ ಬೆಕ್ಕು ನಾಯಿಗಳು ಶವಭಕ್ಷಣೆಗೆ ಮುಂದಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ನಾಯಿಗಳು ಮಾಲೀಕನನ್ನು ಎಚ್ಚರಿಸಲು ಅಥವಾ ಆತನ ಗಮನ ಸೆಳೆಯಲು ಮುಖನೆಕ್ಕಲು ಮುಂದಾಗುತ್ತವೆ. ಈ ವೇಳೆ ಮುಖದಲ್ಲೇನಾದರೂ ರಕ್ತದ ಅಂಶ ಇದ್ದರೆ ನಾಯಿಯು ಪ್ರಚೋದಿಸಲ್ಪಟ್ಟು ಕಚ್ಚಲು ಆರಂಭಿಸಿದ ಘಟನೆಗಳು ವರದಿಯಾಗಿವೆ. ಕೆಲವು ಜನರು ನಾಯಿ ಮತ್ತು ಬೆಕ್ಕಿನ ಮಧ್ಯೆ ವ್ಯತ್ಯಾಸ ಬಂದಾಗ ನಾಯಿಯ ಪರ ಕಟ್ಟುತ್ತಾರೆ. ಕಾರಣ, ನಾಯಿ ನಂಬಿಕಸ್ಥ, ಆದರೆ ಬೆಕ್ಕು ನಂಬಿಕಸ್ಥನಲ್ಲ. ಅದು ಒಂಟಿ ಮತ್ತು ಡೋಂಟ್ ಕೇರ್ ಪ್ರವೃತ್ತಿಯ ಮನಸ್ಥಿತಿಯ ಜೀವಿ. ಹಾಗಾಗಿ ಮಾಲೀಕ ಸತ್ತರೆ ಬೆಕ್ಕು ಶವಭಕ್ಷಣೆ ಮಾಡಬಹುದೇ ಹೊರತು ನಾಯಿ ತಿನ್ನಲಿಕ್ಕಿಲ್ಲ ಎಂದು ಅನಿಸುತ್ತದೆ. ಆದರೆ ವಾಸ್ತವದಲ್ಲಿ ಬೆಕ್ಕುಗಳಿಗಿಂತ ಜಾಸ್ತಿ ನಾಯಿಗಳೇ ಶವಭಕ್ಷಣೆ ಮಾಡಿದ ಪ್ರಕರಣಗಳು ವರದಿಯಾಗಿವೆ. ಕಾರಣ ಏನೆಂದರೆ, ನಾಯಿಗಳು ಆಹಾರಕ್ಕಾಗಿ ಸದಾ ಮಾನವನನ್ನೇ ಅವಲಂಬಿಸಿರುತ್ತವೆ. ಆಹಾರವು ಸಿಗದಿದ್ದಾಗ ಅವು ಸಹಜವಾಗಿ ತನ್ನ ಕಾಡು ಪ್ರವೃತ್ತಿಯಂತೆ ಶವಭಕ್ಷಣೆಗೆ ಮುಂದಾಗುತ್ತವೆ. ನಾಯಿ, ನರಿ, ತೋಳ, ಹೈನ, ಕಾಗೆ, ಹದ್ದುಗಳಂತಹ ಪ್ರಾಣಿಗಳು ನೈಸರ್ಗಿಕವಾಗಿ ಜೀವ ಜಗತ್ತಿನಲ್ಲಿ ಕಸ ತೆಗೆಯುವ ಕೆಲಸ ಮಾಡುತ್ತವೆ. ಹಾಗಾಗಿ ಅವುಗಳಿಗೆ ನೈರ್ಮಲ್ಯಕಾರಕ ಪ್ರಾಣಿಗಳು ಅಂದರೆ ಸ್ಕ್ಯಾವೆಂಜರ್ ಅನಿಮಲ್ಸ್ ಎಂದು ಕರೆಯುತ್ತಾರೆ. ಎಂದರೆ ಇವು ಸತ್ತ ಪ್ರಾಣಿಗಳ ಮಾಂಸವನ್ನು ತಿಂದು ಪರಿಸರವನ್ನು ಶುಚಿಯಾಗಿಡುತ್ತವೆ. ಅಲ್ಲದೆ ದೈತ್ಯ ನಾಯಿ ತಳಿಗಳು ಮಾನವ ದೇಹದ ಮೂಳೆ ಮತ್ತು ಅಂಗಾಂಶಗಳನ್ನು ಸುಲಭವಾಗಿ ಮುರಿದು ಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದರೆ ಬೆಕ್ಕಿನ ವಿಚಾರಕ್ಕೆ ಬಂದರೆ, ಬೆಕ್ಕುಗಳು ಇಂದಿಗೂ ತಮ್ಮ ಕಾಡಿನ ಪ್ರವೃತ್ತಿಯನ್ನು ಜೀವಂತವಾಗಿ ಇಟ್ಟುಕೊಂಡಿವೆ. ಬೆಕ್ಕುಗಳು ಆಹಾರ ಸಿಗದಿದ್ದಾಗ ಮೊದಲು ಚಿಕ್ಕ ಪುಟ್ಟ ಕೀಟ, ಪ್ರಾಣಿ, ಪಕ್ಷಿಗಳನ್ನು ತಿನ್ನಲು ಮುಂದಾಗುತ್ತವೆ ಹೊರತು ಶವಭಕ್ಷಣೆಗೆ ಮೊದಲ ಆದ್ಯತೆ ಕೊಡಲಾರವು. ಅಲ್ಲದೆ ಮಾನವ ದೇಹ ದೊಡ್ಡದಾದ್ದರಿಂದ ಬೆಕ್ಕುಗಳು ಶವದ ಕಡೆ ಅಷ್ಟಾಗಿ ಲಕ್ಷ್ಯ ವಹಿಸಲಾರವು. ಆದಾಗ್ಯೂ ಬೆಕ್ಕುಗಳಿಗೆ ಯಾವುದೇ ಆಹಾರ ಲಭ್ಯವಾಗದೆ ಹೋದಾಗ ಬೆಕ್ಕುಗಳು ಮಾನವನ ಮೂಗು, ಮುಖ ಮತ್ತು ಬೆರಳುಗಳನ್ನು ತಿನ್ನಲು ಮುಂದಾಗುತ್ತವೆ. ಕೆಲವು ಜನರು ಮುದ್ದಿಗಾಗಿ ಮನೆಯಲ್ಲಿ 10 ಬೆಕ್ಕುಗಳನ್ನು ಸಾಕಿರುತ್ತಾರೆ. ಅವುಗಳಿಗೆ ಅವರು ಸರಿಯಾಗಿ ಆಹಾರ ಪೂರೈಸುವುದಿಲ್ಲ, ಸರಿಯಾದ ಕಾಳಜಿ, ಪ್ರೀತಿ ತೋರದೆ ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿರುತ್ತಾರೆ. ಇಂತಹ ಸ್ಥಿತಿಯಲ್ಲಿ ಮಾಲಕ ಏನಾದರೂ ಒಂಟಿಯಾಗಿ ಸತ್ತರೆ ಅವು ಹಸಿವೆಯಿಂದ ಮಾಲೀಕನ ಶವವನ್ನು ಭಕ್ಷಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಆಹಾರದ ಅಲಭ್ಯತೆಯ ವೇಳೆ ನಾಯಿ ಬೆಕ್ಕುಗಳು ಶವಭಕ್ಷಣೆಗೆ ಮುಂದಾಗಬಹುದು. ಅದರಲ್ಲಿ ನಾಯಿ ಪ್ರಥಮ ಸ್ಥಾನದಲ್ಲಿದ್ದರೆ ಬೆಕ್ಕು ದ್ವಿತೀಯ ಸ್ಥಾನದಲ್ಲಿದೆ ಎಂದು ಹೇಳಬಹುದು. ಇದಿಷ್ಟು ನಾಯಿ ಬೆಕ್ಕುಗಳು ಮಾಲಕನ ಶವಭಕ್ಷಣೆ ಮಾಡುವ ಕೃತ್ಯದ ಹಿಂದಿನ ಕಾರಣಗಳ ಬಗ್ಗೆ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು.